ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬೋದು. ನನ್ನ ಹೆಸರು ಸೌಭಾಗ್ಯ HM ಅಂತ. ನಾನು ಕನ್ನಡ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಕ್ಕೆ 2 ಗೋಲ್ಡ್ ಮೆಡಲ್ ಕೊಟ್ಟಿದ್ದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳಬಹುದು. ಯಾಕೆ ಅಂದರೆ ನಾವು ವರ್ಕಿಂಗ್ ವುಮೆನ್ಸ್, ನಾನು ಕೆಲಸವನ್ನು ಮಾಡ್ತಾನೆ ದೂರ ಶಿಕ್ಷಣದಡಿ ಹೈಯರ್ ಎಜುಕೇಷನನ್ನು ಮಾಡೋದು ಫಸ್ಟ್ ನಮಗೆ ಕಷ್ಟ ಸಾಧ್ಯ ಅನ್ನಿಸ್ತು. ಈ ಒಂದು ವಿಶ್ವವಿದ್ಯಾಲಯದಿಂದ ಅವಕಾಶವನ್ನು ಕೊಟ್ಟಿದ್ದರಿಂದ ಇವತ್ತು ನಾನು ಫಸ್ಟ್ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಅನ್ನೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಗೋಲ್ಡ್ ಮೆಡಲ್ ತಗೊಳ್ಳೋಕ್ಕೆ ನನ್ನ ಪತಿಯಾದ ಶ್ರೀಯುತ ಷಣ್ಮುಖ್ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನನ್ನ ಕುಟುಂಬದವರು, ನಾನು ಶಾಲಾ ಸಾಕ್ಷರತಾ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅವರು ಸಹ ಎಲ್ಲ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನನಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಶಿಕ್ಷಣ ಎನ್ನುವುದು ನಿರಂತರವಾಗಿ ನಡೆಯುವಂಥದ್ದು, ಅದು ನಿಂತ ನೀರಲ್ಲ. ಯಾಕೆಂದರೆ ನಾವು ಜ್ಞಾನವನ್ನು ಎಷ್ಟು ಹೆಚ್ಚು ಪ್ರೀತಿಸ್ತೀವೋ ಜ್ಞಾನವೂ ಸಹ ನಮ್ಮನ್ನು ಹೆಚ್ಚು ಪ್ರೀತಿಸ್ತೀವಿ ಅನ್ನೋಕ್ಕೆ ನಾವು ಯಾವುದೇ ಒಂದು ಪುಸ್ತಕವನ್ನಾಗಲಿ ಅಥವಾ ಒಂದು ಸಂದೇಶವನ್ನು ಓದಿದಾಗ ನಮಗೆ ಅರ್ಥ ಆಗುತ್ತೆ. ಆ ಒಂದು ಅದರಂತೆ ನಾನು ಹೆಚ್ಚು ಪುಸ್ತಕಗಳನ್ನು ಇಷ್ಟಪಡ್ತೀನಿ, ಹೆಚ್ಚು ಪುಸ್ತಕಗಳನ್ನು ಓದ್ತೀನಿ. ಎಲ್ಲಾದರೂ ಇರು ಎಂತಾದರೂ ಇರು, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಗೌರ್ಮೆಂಟ್ ಸ್ಕೂಲು ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಒಂದು ಪುಟ್ಟ ಗ್ರಾಮವಾದ ಹಿರೇಮಗಡಿ ಎಂಬ ಸ್ಥಳದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. 15 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವ ನನಗೆ ನಾವು ಎಲ್ಲ ಭಾಷೆಯನ್ನು ಕಲಿಬೇಕು, ಗೌರವಿಸಬೇಕು, ಕನ್ನಡವನ್ನು ಅತಿ ಹೆಚ್ಚಾಗಿ ಪ್ರೀತಿಸಬೇಕು. ಯಾಕೆಂದರೆ ನಾವು ಕಣ್ಣನ ಮಣ್ಣಿನಲ್ಲಿ ಹುಟ್ಟಿ ಅದನ್ನು ನೀರು ಕುಡಿತಾ ಇರೋದ್ರಿಂದ ನನ್ನ ಪ್ರಕಾರ ನಾನು ಕನ್ನಡವನ್ನು ತುಂಬ ಇಷ್ಟಪಡ್ತೀನಿ. ಆ ಒಂದು ಭಾಷೆಯನ್ನು ಇಷ್ಟಪಡೋದ್ರಿಂದ ಇವತ್ತು ಆ ಭಾಷೆಯಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ ಅನ್ನೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಧನ್ಯವಾದಗಳು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ಹಾಗೆ ಅದರ ಹಿಂಭಾಗ ಬದಿಯಲ್ಲಿರುವಂತಹ ನೀಲಿ ಸೀಟ್ಸ್ಗಳನ್ನು ಸೋಷಿಯಲ್ ಸೈನ್ಸ್, ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಆಕ್ಯುಪೈ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಎಡಬದಿಯ ಕೆಂಪು ಸೀಟ್ಗಳಲ್ಲಿ ಸ್ಕೂಲ್ ಆಫ್ ಕಾಮರ್ಸ್, ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್